ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಅತಿ ದೊಡ್ಡ ಜಾತ್ರಾ ಮಹೋತ್ಸವವು ಈ ಬಾರಿ ದೈವಿ ಶಕ್ತಿಯ ಮತ್ತು ಪ್ರಕೃತಿಯ ಅಪೂರ್ವ ಮಿಲನಕ್ಕೆ ಸಾಕ್ಷಿಯಾಯಿತು. ಜಾತ್ರೆಯ ಹಿಂದಿನ ದಿನವೇ ಸುರಿದ ಮಂದ ಮಳೆ ಸಾಕ್ಷಾತ್ ಜಗನ್ಮಾತೆ ನಾನು ಬರುತ್ತಿದ್ದೇನೆ ಎಂದು ನೀಡಿದ ದಿವ್ಯ ಮುನ್ಸೂಚನೆಯಂತಿತ್ತು. ಆ ಮಳೆಯ ಸಿಂಚನವು ಇಡೀ ವಾತಾವರಣವನ್ನು ಶುದ್ಧೀಕರಿಸಿ ತಾಯಿಯ ಆಗಮನಕ್ಕೆ ಧರೆಯನ್ನು ಹಸನು ಮಾಡಿದ ಪವಿತ್ರ ಕ್ಷಣವದು. ಅಮ್ಮನವರ ರಥೋತ್ಸವ ವೈಭವ ಮುಗಿದು ಜಗನ್ಮಾತೆ ಗದ್ದಿಗೆ ಏರಿದ ನಂತರ ವರುಣದೇವ ಬೋರ್ ಕರೆದು ಸುರಿದ ರೀತಿ ಭಕ್ತರಲ್ಲಿ ಮೈನವಿರೇಳಿಸಿತು. ಇದು ಕೇವಲ ಮಳೆಯಲ್ಲ, ಸಾವಿರಾರು ಭಕ್ತರ ಕಷ್ಟದ ಬೇಗೆಯನ್ನು ಆರಿಸಿ ಅವರ ಕಣ್ಣೀರನ್ನು ತೊಳೆದ ಅಮ್ಮನ ಕರುಣೆಯ ಹನಿಗಳು. ದಗದಗಿಸುವ ಬಿಸಿಲನ್ನು ತಣಿಸಿ ಭಕ್ತರ ಕೋರಿಕೆಗೆ ಓಗೊಟ್ಟು ಮಳೆಯ ರೂಪದಲ್ಲಿ ಅಮ್ಮ ತಂಪು ಎರೆದ ಆ ಪರಿಯೇ ಅದ್ಭುತ. ಪ್ರಕೃತಿಯೇ ಮಂಡಿಯೂರಿ ದೇವಿಯನ್ನು ಸ್ವಾಗತಿಸಿದ ಈ ಪವಾಡ ಶಿರ್ಸಿಯ ಮಣ್ಣಿನಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯಿತು. ದೇವಿ ರಥೋತ್ಸವಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ಶ್ರೀ ಮಾರಿಕಾಂಬಾ ದೇವಿ ನಮ್ಮ ಕಷ್ಟಗಳು ಹಾಗೂ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಪ್ರಾರ್ಥಿಸಿದರು. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜೆ ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್